ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿರುವ ಎಲ್ಲ ಕಾಲೇಜುಗಳ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕಟ್ ಆಫ್ ನೋಡೋಣ. 2 ವರ್ಷದ ಕಟ್ ಆಫ್ ತೊಗೊಂಡಿದ್ದೀನಿ ನಾನು, 2025 ಆ್ಯಂಡ್ 2024. ಬಟ್ ಬೇರೆ ಬೇರೆ ರೌಂಡ್ಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. 2025 ಫಸ್ಟ್ ರೌಂಡ್ ತೊಗೊಂಡಿದ್ದೀನಿ. ಫಸ್ಟ್ ರೌಂಡಲ್ಲಿ ಯೂಶಲಿ ವೆರಿ ಹೈ ಕಟ್ ಆಫ್ ಇರುತ್ತೆ, ನೋಡ್ಬೋದು ನೀವು. 2024ದು ಲಾಸ್ಟ್ ರೌಂಡ್. Usually we call it as second extended round, or you may call it as third round. ಒಂದು ಊರಲ್ಲಿ ಎಷ್ಟು ಕಾಲೇಜುಗಳಿರ್ಬೋದು? ಯೂಶಲಿ ಗೆಸ್ ಮಾಡಿದ್ರೆ ಒಂದು 5, 10, 15, 20 ಅಂತ ಹೇಳ್ತಾರೆ. ಆದರೆ ಬೆಂಗಳೂರಲ್ಲಿ ವಿಡಿಯೋ ಎಂಡಲ್ಲಿ ನೋಡಿ ಎಷ್ಟು ಕಾಲೇಜುಗಳಿದೆ ಅಂತ. ಅದನ್ನು ನೋಡಿದ್ರೆ ಶಾಕ್ ಆಗ್ಬಿಡ್ತೀವಿ. ಒಂದು ಊರಲ್ಲಿ ಇಷ್ಟೊಂದು ಇಂಜಿನಿಯರಿಂಗ್ ಕಾಲೇಜುಗಳು ಇರೋದಕ್ಕೆ ಸಾಧ್ಯನಾ ಅಂತ. ಈ ವಿಡಿಯೋ ಯಾಕೆ ನೀವು ನೋಡಬೇಕು ಅಂದರೆ, ನಾಟ್ ಓನ್ಲಿ ಫಾರ್ ಎಲೆಕ್ಟ್ರಾನಿಕ್ಸ್, ಬೇರೆ ಯಾವುದೇ ಬ್ರ್ಯಾಂಚ್ ಆಗಿದ್ದರೂ ನೀವು ಪ್ರಯಾರಿಟಿ ಆರ್ಡರ್ ರೆಡಿ ಮಾಡಿಕೊಡ್ಬೇಕಾಗತ್ತೆ ಕೌನ್ಸಿಲಿಂಗ್ಗೆ. ಆಗ ಫಸ್ಟ್ ಪ್ರಯಾರಿಟಿ ಯಾವ್ದು ಕೊಡಬೇಕು, ಸೆಕೆಂಡ್ ಪ್ರಯಾರಿಟಿ ಯಾವುದಿದ್ರೆ ಚೆನ್ನಾಗಿರುತ್ತೆ, ಥರ್ಡ್ ಪ್ರಯಾರಿಟಿ ಯಾವ್ದು ಚೆನ್ನಾಗಿದೆ, ಫೋರ್ತ್ ಯಾವ್ದು ಚೆನ್ನಾಗಿದೆ, ಫಿಫ್ತ್ ಯಾವ್ದು ಚೆನ್ನಾಗಿದೆ ಅನ್ನೋ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಈ ಐಡಿಯಾ ಇಟ್ಕೊಂಡು ನಿಮಗೆ ಅನುಕೂಲ ಆಗುವ ಹಾಗೆ ನಿಮ್ಮ ಪ್ರಯಾರಿಟಿ ಆರ್ಡ್ರು ಚೇಂಜ್ ಮಾಡ್ಕೋಬೋದು. ಇದು ಬರೀ ಎಲೆಕ್ಟ್ರಾನಿಕ್ಸ್ಗೆ ಅಪ್ಲೈ ಆಗಬೇಕು ಅಂತೇನಿಲ್ಲ. ಕಂಪ್ಯೂಟರ್ ಸೈನ್ಸು, ಸಿವಿಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು, ಯು ಟೇಕ್ ಎನಿ ಬ್ರ್ಯಾಂಚ್. ಸೊ RVನೇ ಟಾಪಲ್ಲಿ ಹಾಕೋಬೋದು, BMS, ರಾಮಯ್ಯ, PS. I'm talking about only Bangalore engineering colleges. I have not considered ಮೈಸೂರು, ಹುಬ್ಳಿ, ಬೆಳಗಾವಿ. ಅದನ್ನು ಈ ವಿಡಿಯೋದಲ್ಲಿ ಕನ್ಸಿಡರ್ ಮಾಡ್ಕೊಂಡಿಲ್ಲ, ಬೇರೆ ವಿಡಿಯೋಗಳಲ್ಲಿ ನೋಡೋಣ. ನನ್ನ ಚಾನಲ್ ನೀವೇನಾದರೂ ಹುಡುಕಿದ್ರೆ ಎಲ್ಲ ಊರಿನ ಎಲ್ಲ ಕಾಲೇಜುಗಳು, ಎಲ್ಲ ಬ್ರಾಂಚಸ್ದು ಸಹ ಕಟ್ ಆಫ್ ಇದೆ. ಡೀಟೇಲಾಗಿ ನೋಡಿ, ಎಲ್ಲ ಬ್ರಾಂಚಸ್ದು ಇದೆ. ನೀವು ಬಯೋಟೆಕ್ನಾಲಜಿ ತಗೋಬೋದು, ಏರೋನಾಟಿಕಲ್ಲು, ಏರೋಸ್ಪೇಸು, ಕೆಮಿಕಲ್ಲು, ಯು ನೇಮ್ ಎನಿ ಬ್ರಾಂಚ್, ಅದರ ಕಟ್ ಆಫು ನಿಮಗೆ ಸಿಗುತ್ತೆ ಈ ಚಾನಲಲ್ಲಿ ಹುಡುಕಿ. ಸೊ ನಿಮ್ಗೆ ಆಗಲೇ ಹೇಳಿದಾಗೆ 2025 ಫಸ್ಟ್ ರೌಂಡ್, 2024 ಥರ್ಡ್ ರೌಂಡ್. ಯಾಕೆ ನಾನು 2025 ಫಸ್ಟ್ ರೌಂಡೇ ತೊಗೊಂಡಿದ್ದೀನಿ ಅಂದರೆ, ಯು ಮೇ ಕನ್ಸಿಡರ್ ದಿಸ್ ಅ ಸೇಫ್ ರ್ಯಾಂಕ್. ಈ ರ್ಯಾಂಕ್ ಬಂದಿದ್ದರೆ ನಿಮಗೆ ಫಸ್ಟ್ ರೌಂಡಲ್ಲೇ ಆ ಕಾಲೇಜಲ್ಲೇ ಸಿಕ್ಬಿಡುತ್ತೆ. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಹೋಪ್ಸ್ ಕಳ್ಕೊಳ್ಳೋ ಅಗತ್ಯ ಇಲ್ಲ. 2024ದು ಥರ್ಡ್ ರೌಂಡ್ ಕೊಟ್ಟಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ±10% ಆಫ್ ದೀಸ್ ಕಟ್ ಆಫ್ ಓನ್ಲಿ ವಿಲ್ ರಿಮೇನ್. ಸೊ ಹತ್ರ ಇದ್ದಾಗ ನೀವು ಯು ಕ್ಯಾನ್ ಕೀಪ್ ಹೋಪ್ಸ್. ಸೊ ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು, ಲಾಸ್ಟ್ ರೌಂಡಲ್ಲಿ ಸಿಗ್ಬೋದು ಅನ್ನೋ ಹೋಪ್ಸ್ ಇಟ್ಕೋಬೋದು. ನೋಡ್ತಾ ಹೋಗೋಣ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಕೋಡ್ ಸಹ ಕೊಟ್ಟಿದ್ದೀನಿ, E005. ನಿಮಗೆ ಕೌನ್ಸಿಲಿಂಗ್ ಟೈಮಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಈ ಕಾಲೇಜ್ ಕೋಡೆಲ್ಲ ಯೂಸ್ ಆಗುತ್ತೆ. 2024 ಲಾಸ್ಟ್ ರೌಂಡಲ್ಲಿ 1354 ಇದ್ದರೆ, ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 573ಕ್ಕೆ ನಿಂತಿತ್ತು. ಆಗ 700, 800, 1000 ರ್ಯಾಂಕ್ ಬಂದವರೆಲ್ಲ ತಲೆ ಕೆಡಿಸ್ಕೊಂಡಿರ್ತಾರೆ, ನನಗೆ RVಯಲ್ಲಿ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಬಟ್ ಯು ಮಸ್ಟ್ ವೆಯ್ಟ್. ಕೌನ್ಸಿಲಿಂಗ್ ಅಂದರೆ ಇಟ್ ಈಸ್ ಅ ಟೆಸ್ಟಿಂಗ್ ಟೈಮ್ ಆಫ್ ಯುವರ್ ಪೇಷನ್ಸ್. ನಿಮ್ಗೆ ಏನಾದರೂ ಪೇಷನ್ಸ್ ಇದ್ದರೆ ಕೌನ್ಸಿಲಿಂಗಲ್ಲಿ ನಿಮ್ಮ ರ್ಯಾಂಕಿಗೆ ಬೆಟರ್ ಕಾಲೇಜ್ ಸಿಗುತ್ತೆ. ಆ ಥರ ಪಟ್ಟರೆ ಯು ವಿಲ್ ಮಿಸ್ ದ ಬೆಟರ್ ಕಾಲೇಜ್. ಹಾಗಾಗಿ ಪೇಷನ್ಸ್ನ ಲಾಸ್ಟ್ ರೌಂಡ್ವರೆಗೂ ಉಳಿಸ್ಕೋಬೇಕಾಗತ್ತೆ. ಕೌನ್ಸಿಲಿಂಗ್ ಅನ್ನೋದು 4-5 ತಿಂಗಳು ನಡೆಯುತ್ತೆ. ಸೊ ಅಲ್ಲಿವರೆಗೂ ಮನೆಯಲ್ಲಿ ಪೇರೆಂಟ್ಸು, ಮಕ್ಕಳು ಎಲ್ಲರೂ ಸಹ ಪೇಷನ್ಸಿಂದ ಇದ್ದರೆ ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ KEA ಮೂಲಕ ಆಗಲಿ, COMEDK ಮೂಲಕ ಆಗಲಿ ಸಿಗೋ ಸಾಧ್ಯತೆಗಳಿದೆ. ನಿಮಗೇನಾದರೂ ಹೋಪ್ಸ್ ಇಲ್ಲ ಅಂದರೆ, ಸಿಗೋದಿಲ್ಲ, ನೀವು ಇಷ್ಟಪಟ್ಟಂತಹ ಕಾಲೇಜು ನಿಮ್ಮ ನೀವು ಈಗ PUC ರಿಸಲ್ಟ್ ಬಂದಾದಮೇಲೆ, CET ರಿಸಲ್ಟ್ ಬಂದಾದಮೇಲೆ ನಿಮ್ಗೆ ಏನೋ ಸಿಗೋದಿಲ್ಲ ಅಂದರೆ, ದೆನ್ ಯು ಕ್ಯಾನ್ ಟ್ರೈ ವಿತ್ ದ ಮ್ಯಾನೇಜ್ಮೆಂಟ್ ಕೋಟಾ. ಸೊ ಸೆಕೆಂಡ್ ಪ್ರಯಾರಿಟಿಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರ್ತಾ ಇದೆ. ಲಾಸ್ಟ್ ಇಯರ್ 1400, ಅದಕ್ಕಿಂತ ಹಿಂದಿನ ವರ್ಷ ಆಲ್ಮೋಸ್ಟ್ 3000. ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2500 ಇತ್ತು ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 4880. ಈ ವಿಡಿಯೋ ಇನ್ನೂ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅಂದರೆ, ಫಸ್ಟ್ ರೌಂಡಿಂದ ಲಾಸ್ಟ್ ರೌಂಡ್ಗೆ ಎಷ್ಟು ಡಿಫರೆನ್ಸ್ ಬರ್ಬೋದು, ಎಷ್ಟು ಕಟ್ ಆಫ್ ಡ್ರಾಪ್ ಆಗಬಹುದು ಅನ್ನೋ ಐಡಿಯಾ ಸಹ ಸಿಗುತ್ತೆ ಇಲ್ಲಿ. BMS ಕಾಲೇಜ್ E003, ಇಲ್ಲಿ E0048 ಅಂತ ತಗೊಂಡಿದ್ದೀನಿ. ಹಿಂದಿನ ವಿಡಿಯೋಗಳಲ್ಲೂ ಸಹ ಹೇಳಿದ್ದೀನಿ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನೋದು ಒಂದು ಏಡೆಡ್ ಕಾಲೇಜ್. ಏಡೆಡ್ ಕಾಲೇಜ್ ಅಂದ ತಕ್ಷಣ ಎಲ್ಲ ಸೀಟ್ಸು, ಎಲ್ಲ ಕೋರ್ಸಸ್ಸು ಏಡ್ ಆಗಿದೆ ಅಂತೇನೂ ಇಲ್ಲ. ಕೆಲವು ಬ್ರ್ಯಾಂಚ್ಗಳು, ಕೆಲವು ಸೀಟ್ಸ್ ಮಾತ್ರ ಏಡ್ ಆಗಿರುತ್ತೆ. ಸೊ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಏಡೆಡ್ ಕೋರ್ಸ್ ಎಲೆಕ್ಟ್ರಾನಿಕ್ಸು 1417 ಇತ್ತು ಲಾಸ್ಟ್ ಇಯರು. ಅದೇ ಅನ್ಏಡೆಡ್ ಸೀಟ್ಸ್ಗಾದರೆ 3070 ಬಂದಿರೋ ರ್ಯಾಂಕ್ಗೂ ಸೀಟ್ ಸಿಕ್ಕಿತ್ತು. ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 6000ವರೆಗೂ ಇತ್ತು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕಟ್ ಆಫ್ ಫಸ್ಟ್ ರೌಂಡಿಂದ ಲಾಸ್ಟ್ ರೌಂಡ್ಗೆ ಎಷ್ಟು ಡ್ರಾಪ್ ಆಗಬಹುದು ಅಂತ. ಆಲ್ಮೋಸ್ಟ್ 3000 ರ್ಯಾಂಕ್ಸ್ ಡಿಫ್ರೆನ್ಸ್ ಇದ್ದರೂ ನಿಮಗೆ ಸಿಗಬಹುದು ಅನ್ನೋ ಐಡಿಯಾ ಇಟ್ಕೋಬಹುದು. ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿತ್ ಕಾಲೇಜ್ ಕೋಡ್ E001, ಲಾಸ್ಟ್ ಇಯರ್ ಫಸ್ಟ್ ರೌಂಡು 5400, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡು ಆಲ್ಮೋಸ್ಟ್ 10,000. ದಯಾನಂದ ಸಾಗರ ಕಾಲೇಜ್ ಆಫ್ ಇಂಜಿನಿಯರಿಂಗ್ 6300, ಅದಕ್ಕಿಂತ ಹಿಂದಿನ ವರ್ಷ 12,000. PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್
ಒಂದು ರಿಂಗ್ ರೋಡ್ ಕ್ಯಾಂಪಸ್ ಅಂತಿದೆ, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇದೆ. ಈ ಕಟ್ ಆಫ್ ಡಿಫ್ರೆನ್ಸ್ ನೋಡ್ಕೋಬಹುದು, ಏನು ಡಿಫ್ರೆನ್ಸ್ ಇದೆ ರಿಂಗ್ ರೋಡ್ಗೂ ಎಲೆಕ್ಟ್ರಾನಿಕ್ ಸಿಟಿಗೂ. ರಿಂಗ್ ರೋಡ್ ಕ್ಯಾಂಪಸ್ಸಲ್ಲಿ 2380 ಇತ್ತು ಲಾಸ್ಟ್ ಇಯರ್ ಫಸ್ಟ್ ರೌಂಡು. ಅದೇ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸಲ್ಲಿ 4400 ಇತ್ತು, ಸೇಮ್ ಯೂನಿವರ್ಸಿಟಿ PS ಯೂನಿವರ್ಸಿಟಿ. ಅದಕ್ಕಿಂತ ಹಿಂದಿನ ವರ್ಷ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸಲ್ಲಿ 12,000 ಇದ್ದರೆ PS ಯೂನಿವರ್ಸಿಟಿಲಿ 5,000 ಇತ್ತು. ಸೊ ನೀವು ಬೆಂಗಳೂರಿಂದ ಸ್ವಲ್ಪ ದೂರ ಹೋಗ್ತೀರಾ ಅಂದರೆ ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಹಾರ್ಟ್ ಆಫ್ ದ ಸಿಟಿನೇ ಬೇಕು ಅಂದಾಗ ಕಟ್ ಆಫ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ 7,500, ಅದಕ್ಕಿಂತ ಹಿಂದಿನ ವರ್ಷ 15,000. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜಸ್ಟ್ ಬಿಕಾಸ್ ಆಫ್ BMS ಬ್ರ್ಯಾಂಡಿಂಗ್ ನೋಡಿ ಟಾಪ್ 10 ಒಳಗಡೆ ಬಂದಿದೆ ಬೆಂಗಳೂರಲ್ಲಿ. ನಿಮ್ಗೆ ಯಾರಾದರೂ ಯಾವುದು ಟಾಪ್ 10 ಕಾಲೇಜಸ್ ಅಂದರೆ ಈ ವಿಡಿಯೋ ಯೂಸ್ ಆಗುತ್ತೆ, ಇಲ್ಲೇ ನೀವು ಹೇಳ್ತಾ ಹೋಗ್ಬೋದು ಯಾವುದು ಟಾಪ್ 10 ಕಾಲೇಜಸ್ ಅಂತ. BMS IT ರಿಲೇಟಿವ್ಲಿ ನ್ಯೂ ಕಾಲೇಜ್ ಕಂಪೇರ್ಡ್ ಟು BMS, ದಯಾನ್ ಸಾಗರ್, PES, BIT ಎಲ್ಲ. ಆದರೂ ನೋಡಿ BMS IT ಜಸ್ಟ್ ಬಿಕಾಸ್ ಆಫ್ BMS ಟ್ರಸ್ಟ್ ಟಾಪ್ 10 ಬಂದಿದೆ. 17,730 ಇತ್ತು 2024 ಲಾಸ್ಟ್ ರೌಂಡು. ಅದೇ 2025 ಫಸ್ಟ್ ರೌಂಡಲ್ಲಿ 10,000 ಇತ್ತು. ಅದೇ ಥರ ಬ್ರ್ಯಾಂಡ್ ಯಾಕೆ ಇಂಪಾರ್ಟೆಂಟ್ ಅಂತ ಆಗುತ್ತೆ ಅಂದರೆ ಇಲ್ಲಿ ನೀವು ನೋಡ್ಬೋದು RVITM, RV ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವ್ರದ್ದು, RVCE ಅವ್ರದ್ದೇ RVITM. RVCE ಮೈಸೂರು ರೋಡಲ್ಲಿದೆ, RVITM ಹತ್ತತ್ರ ಕನಕಪುರ ರೋಡಲ್ಲಿದೆ. ಇಲ್ಲಿ ನೋಡ್ಬೋದು RVITM ಟಾಪ್ 11 ಟಾಪ್ 11 ಅಂತ ಆಗೋದಿಲ್ಲ, ಯಾಕಂದರೆ BMS ಕಾಲೇಜ್ ಇಲ್ಲೂ ಇದೆ, ಎರಡು ಒಂದೇ ಕಾಲೇಜ್ ಇದು. ಸೊ ಇವು ನೀವು ಏಡೆಡ್ ಅನ್ಏಡೆಡ್ ಕೋರ್ಸಸ್ ಸಪ್ರೇಟಾಗಿ ತೊಗೊಂಡ್ರೆ ಇದು ಟಾಪ್ 11 ಬರುತ್ತೆ. ಇಲ್ಲ ಇವೆರಡನ್ನು ಒಂದೇ ಅಂತ ತೊಗೊಂಡ್ರೆ ಆಲ್ಮೋಸ್ಟ್ ಟಾಪ್ 10 ನಿಮಗೆ RVITM ಬಂದ್ಬಿಡುತ್ತೆ, ಜಸ್ಟ್ ಬಿಕಾಸ್ ಇಟ್ ಬಿಲಾಂಗ್ಸ್ ಟು RV ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. RVITM ಅಲ್ಲಿ ಲಾಸ್ಟ್ ಇಯರ್ 8,000, ಅದಕ್ಕಿಂತ ಹಿಂದಿನ ವರ್ಷ 17,000. ಇದಾದಮೇಲೆ RNSIT ಲಾಸ್ಟ್ ಇಯರ್ 14,000, ಅದಕ್ಕಿಂತ ಹಿಂದಿನ ವರ್ಷ 21,000. BNMIT ಬನಶಂಕರಿಲಿದೆ 12,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 21,000. MS ರಾಮಯ್ಯ ನೋಡಿ ಟಾಪ್ 3ಯಲ್ಲಿತ್ತು, ಇಟ್ ಈಸ್ ಅಂಡರ್ VTU. ರಾಮಯ್ಯ ಯೂನಿವರ್ಸಿಟಿ ಅಂತ ಬಂದ ತಕ್ಷಣವೇ ನೋಡಿ ಎಷ್ಟು ಡ್ರಾಪ್ ಆಗಿದೆ. ರಾಮಯ್ಯ ಯೂನಿವರ್ಸಿಟಿ 14th ಪೊಸಿಷನಲ್ಲಿದೆ. ಈಗ ನಿಮ್ಗೆ ಗೊತ್ತಾಗುತ್ತೆ ಅಂಡರ್ VTU ಇದ್ದರೆ ಜಾಸ್ತಿ ಬೆಲೆ ಇರುತ್ತೆ, ಇಲ್ಲಾಂದರೆ ಅವ್ರದ್ದೇ ಪ್ರೈವೇಟ್ ಯೂನಿವರ್ಸಿಟಿ ಆದರೆ ಬೆಲೆ ಇರುತ್ತೆ ಅಂತ. ರಾಮಯ್ಯ ಅಂದ ತಕ್ಷಣ ರಾಮಯ್ಯ ಯೂನಿವರ್ಸಿಟಿ ಅಂದ ತಕ್ಷಣ 14th ಪ್ಲೇಸ್ಗೆ ಹೋಯಿತು. ಲಾಸ್ಟ್ ಇಯರ್ 9,209 ಬಂದಿರೋರಿಗೆ ಲಾಸ್ಟ್ ಸೀಟ್ ಸಿಕ್ಕಿತ್ತು ಫಸ್ಟ್ ರೌಂಡಲ್ಲಿ, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 23,550 ಬಂದಿರೋಂಥ ಕ್ಯಾಂಡಿಡೇಟ್ಗೆ ಸಿಕ್ಕಿತ್ತು. ಡಾಕ್ಟರ್ AIT 15ನೇ ಪ್ಲೇಸಲ್ಲಿದೆ, ಲಾಸ್ಟ್ ಇಯರ್ 16,000, ಅದಕ್ಕಿಂತ ಹಿಂದಿನ ವರ್ಷ 24,000. ನ್ಯೂ ಹರೈಝಾನ್ ಲಾಸ್ಟ್ ಇಯರ್ 16,000, ಅದಕ್ಕಿಂತ ಹಿಂದಿನ ವರ್ಷ 25,000. ಸರ್ MVIT, ಸರ್ ಎಂ ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹುಣಸಮಾನ್ನಲ್ಲಿ ಏರ್ಪೋರ್ಟ್ ರೋಡು, ಲಾಸ್ಟ್ ಇಯರ್ 16,000, ಅದಕ್ಕಿಂತ ಹಿಂದಿನ ವರ್ಷ ಆಲ್ಮೋಸ್ಟ್ 30,000. ಇನ್ನೊಂದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಮೇಲೆ ನೋಡಿದರೆ ಅದರ ಸಿಸ್ಟರ್ ಕನ್ಸರ್ನು ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಎದುರುಗಡೆ ಇದೆ, ಕನಕಪುರ ರೋಡು. 21,000 ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ 32,000. ಇನ್ನೂ ಒಂದು ಸರಿ ನೋಡಿ ಡಾಕ್ಟರ್ ಅಂಬೇಡ್ಕರ್ ಬಂತು. ಡಾಕ್ಟರ್ ಅಂಬೇಡ್ಕರ್ ಈಸ್ ಆಲ್ಸೋ ಏಡೆಡ್ ಕಾಲೇಜ್. ಸೊ ಏಡೆಡ್ ಕೋರ್ಸಸ್ಸು ಇರುತ್ತೆ, ಏಡೆಡ್ ಸೀಟ್ಸ್ ಇರುತ್ತೆ, ಹಾಗೆ ಅನ್ಏಡೆಡ್ ಸೀಟ್ಸ್ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ಸು ಇರುತ್ತೆ. ಸೊ ಫಸ್ಟ್ ಒನ್ ಯಾವಾಗಲೂ ಒಳ್ಳೆ ಪ್ರಯಾರಿಟಿ ಇರೋದು ಏಡೆಡ್ ಕೋರ್ಸು. ಸ್ವಲ್ಪ ಕಡಿಮೆ ರ್ಯಾಂಕ್ ಎಲ್ಲ ಕಾಣುತ್ತೆ ನಿಮಗೆ, ಕಟ್ ಆಫ್ ಡ್ರಾಪ್ ಆಗಿದ್ರೆ ಅದು ಅನ್ಏಡೆಡ್. 20,000 ಇತ್ತು, ಅದಕ್ಕಿಂತ ಹಿಂದಿನ ವರ್ಷ 32,000. PS ಯೂನಿವರ್ಸಿಟಿ, ರಾಮಯ್ಯ ಯೂನಿವರ್ಸಿಟಿ ಆದಮೇಲೆ ನಿಮ್ಗೆ ಕಾಣಿಸ್ಕೊಳ್ತಾ ಇರೋದು ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ ರೇವಾ ಯೂನಿವರ್ಸಿಟಿ 22,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 33,000. CMRIT 19,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 35,000. CMRIT ಅಂಡರ್ VTU ಬರುತ್ತೆ. CMR ಅವ್ರದ್ದು ಇನ್ನೊಂದು ಯೂನಿವರ್ಸಿಟಿ ಅಂತಿದೆ, ಅದು ನೋಡಿ ಎಷ್ಟೊಂದು ಕೆಳಗಡೆ ಇರುತ್ತೆ ಅಂತ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಲಾಸ್ಟ್ ಇಯರ್ 19,000, ಅದಕ್ಕಿಂತ ಹಿಂದಿನ ವರ್ಷ 36,000. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 26,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 36,000. ಗೌರ್ಮೆಂಟ್ SKSJT UVC ಎದುರುಗಡೆ ಇದೆ, ಲಾಸ್ಟ್ ಇಯರ್ 25,000, ಅದಕ್ಕಿಂತ ಹಿಂದಿನ ವರ್ಷ 39,000 ಇತ್ತು. 24 ಕಾಲೇಜ್ ಆಯಿತು ಬರೀ ಬೆಂಗಳೂರಲ್ಲೇ. 24 ಕಾಲೇಜ್ ಆದಮೇಲೆ ದಯಾನಂದ ಸಾಗರ್ ಅವ್ರದ್ದೇ ಇನ್ನೊಂದು ದಯಾನಂದ ಸಾಗರ್ DSC ಅಂತ ಕುಮಾರಸ್ವಾಮಿ ಲೇಔಟಲ್ಲಿದೆ, DSC ATM ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಇದೆ, ಕನಕಪುರ ರೋಡು. ಇನ್ನೂ ಮುಂದೆ ಹೋದರೆ ಹಾರೋಹಳ್ಳಿಯಲ್ಲಿ ದಯಾನಂದ ಸಾಗರ್ ಯೂನಿವರ್ಸಿಟಿ ಅಂತಿದೆ, 25ನೇ ಪೊಸಿಷನಲ್ಲಿದೆ. ಲಾಸ್ಟ್ ಇಯರ್ 22,000, ಅದಕ್ಕಿಂತ ಹಿಂದಿನ ವರ್ಷ 41,000. 26th ಪ್ಲೇಸಲ್ಲಿ SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಗೇರಿ ಹತ್ರ ಬರುತ್ತೆ, ಲಾಸ್ಟ್ ಇಯರ್ 25,000 ಇತ್ತು ಫಸ್ಟ್ ರೌಂಡಲ್ಲಿ, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡು 44,000 ಇತ್ತು. 27th ಪ್ಲೇಸಲ್ಲಿ ವೈಟ್ಫೀಲ್ಡಲ್ಲಿರೋ MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ 27,000 ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ 47,000. ರಾಜರಾಜೇಶ್ವರಿ ನಗರಲ್ಲೇ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂತಿದೆ, 28ನೇ ಪೊಸಿಷನಲ್ಲಿದೆ, 29,000 ಇತ್ತು, ಅದಕ್ಕಿಂತ ಹಿಂದಿನ ವರ್ಷ 51,000. ಇನ್ನೊಂದು ಪ್ರೈವೇಟ್ ಯೂನಿವರ್ಸಿಟಿ 29ನೇ ಪೊಸಿಷನಲ್ಲಿ ಕಾಣಿಸ್ಕೋತಾ ಇದೆ, ಅಲಯನ್ಸ್ ಯೂನಿವರ್ಸಿಟಿ 38,800 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 53,000.
KR-Puram ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟಾಪ್ 30th ಪೊಸಿಷನ್ ಇದೆ ಬೆಂಗಳೂರಲ್ಲಿ, 32,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 55,000. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ದಯಾನಂದ ಸಾಗರ್ ಆದಮೇಲೆ ಇನ್ನೊಂದು ಪ್ರೈವೇಟ್ ಯೂನಿವರ್ಸಿಟಿ ಕಾಣಿಸ್ಕೋತಾ ಇರೋದು, 31ನೇ ಪೊಸಿಷನಲ್ಲಿ, 44,000 ಲಾಸ್ಟ್ ಇಯರು, 58,000 ಅದಕ್ಕಿಂತ ಹಿಂದಿನ ವರ್ಷ. ಸಪ್ತಗಿರಿ NPS ಯೂನಿವರ್ಸಿಟಿ ಆಗಿದೆ ಈಗ, ಮೊದಲು ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿತ್ತು, 32nd ಪ್ಲೇಸಲ್ಲಿದೆ, ಲಾಸ್ಟ್ ಇಯರ್ 45,000, ಅದಕ್ಕಿಂತ ಹಿಂದಿನ ವರ್ಷ 60,000. ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 35,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 61,000. ಇನ್ನೊಂದು ಪ್ರೈವೇಟ್ ಯೂನಿವರ್ಸಿಟಿ ಕಾಣಿಸ್ಕೋತಾ ಇದೆ ಬೆಂಗಳೂರಲ್ಲಿ, 34ನೇ ಪೊಸಿಷನಲ್ಲಿ, MIT ಯೂನಿವರ್ಸಿಟಿ 44,000 ಲಾಸ್ಟ್ ಇಯರ್, ಬಿಫೋರ್ ದಟ್ 64,000. ಬನ್ನೇರುಘಟ್ಟ ರೋಡು, ಬನ್ನೇರುಘಟ್ಟ ಹತ್ರನೇ AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಇದು 35ನೇ ಪೊಸಿಷನಲ್ಲಿದೆ, 46,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 66,000. ಈ ರ್ಯಾಂಕ್ಸ್ ಎಲ್ಲ ನೋಡ್ತಾ ಇರೋದೇ ಗೊತ್ತಾಗುತ್ತೆ ನಿಮ್ಗೆ ಯಾವ ರ್ಯಾಂಕ್ ಬಂದರೆ ಯಾವ ಕಾಲೇಜಲ್ಲಿ ಸಿಗುವ ಸಾಧ್ಯತೆ ಇದೆ ಅಂತ. ದಿಸ್ ಇಸ್ ಓನ್ಲಿ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ. ಎನಿ ಅದರ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದಕ್ಕಿಂತ ಕಡಿಮೆ ರ್ಯಾಂಕ್ ಬಂದರೂ ಖಂಡಿತ ಸಿಗುತ್ತೆ. ಕಮವಾರಿ ಸಂಘ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ ಕನಕಪುರ ರಸ್ತೆಯಲ್ಲಿ, 36,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 71,000. ಮೊದಲು ನೋಡಿದ್ರಿ ನೀವು CMRIT ಅಂತ, ಅವರದೇ CMR ಯೂನಿವರ್ಸಿಟಿ, ಬಟ್ 37ನೇ ಪೊಸಿಷನ್ ಬಂದಿದೆ. CMRIT ಅಂಡರ್ VTU, CMR ಯೂನಿವರ್ಸಿಟಿ ಇಸ್ ಎ ಪ್ರೈವೇಟ್ ಯೂನಿವರ್ಸಿಟಿ. ನೋಡಿ ಅದ್ರ ಕಟ್ ಆಫ್ ಎಷ್ಟು ಕಡಿಮೆ ಇದೆ ಅಂತ, 26,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 74,000. ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 38th ಪೊಸಿಷನ್ ಇನ್ ಬ್ಯಾಂಗ್ಳೂರ್, 47,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 78,000. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ 44,000, ಅದಕ್ಕಿಂತ ಹಿಂದಿನ ವರ್ಷ 93,000. 40ನೇ ಪೊಸಿಷನಲ್ಲಿ ಸಾಯಿ ವಿದ್ಯಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಜಾನ್ಕುಂಟೆ ಯಲಹಂಕ ಹತ್ರ, ಲಾಸ್ಟ್ ಇಯರ್ 62,000, ಅದಕ್ಕಿಂತ ಹಿಂದಿನ ವರ್ಷ 93,000 ಬಂದಿರೋರಿಗೂ ಸಹ ಸಿಕ್ಕಿತ್ತು. 41ನೇ ಪೊಸಿಷನಲ್ಲಿ ನೀವು ನೋಡ್ತಾ ಇರೋದು ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕುಂಬಳಗೂಡು, ಮೈಸೂರು ರೋಡು, 41ನೇ ಪೊಸಿಷನಲ್ಲಿದೆ. ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 43,000 ಇತ್ತು, ಬಟ್ ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 1 ಲಕ್ಷ ದಾಟಿತ್ತು. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 56,000, ಅದಕ್ಕಿಂತ ಹಿಂದಿನ ವರ್ಷ 1,12,000. ಹೊಸದಾಗಿ ಸ್ಟಾರ್ಟ್ ಆಗಿರೋ ಆಕಾಶ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 93,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 1,32,000. ಗೌಸಿಯಾ ಕಾಲೇಜ್ ಫಾರ್ ವಿಮೆನ್ ಲಾಸ್ಟ್ ಇಯರು 1 ಲಕ್ಷ ದಾಟಿತ್ತು, ಅದಕ್ಕಿಂತ ಹಿಂದಿನ ವರ್ಷ 1,73,000 ದಾಟಿತ್ತು. HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್ 67,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 2 ಲಕ್ಷ ಇತ್ತು. KSIT ಅವರದ ಇನ್ನೊಂದು ಸಿಸ್ಟರ್ ಕನ್ಸರ್ನು KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್, ಲಾಸ್ಟ್ ಇಯರ್ 71,000, ಅದಕ್ಕಿಂತ ಹಿಂದಿನ ವರ್ಷ 2,15,000. KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 77,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 2,17,000. MS ಇಂಜಿನಿಯರಿಂಗ್ ಕಾಲೇಜು 89,000, ಅದಕ್ಕಿಂತ ಹಿಂದೆ 2,19. ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 49ನೇ ಪೊಸಿಷನಲ್ಲಿದೆ, ಲಾಸ್ಟ್ ಇಯರ್ 83,000ಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿತ್ತು, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 2,19,000ವರೆಗೂ ಹೋಗಿತ್ತು. 50ನೇ ಪೊಸಿಷನಲ್ಲಿ ರೇವಣ್ಣ ಸಿದ್ದೇಶ್ವರ ಅನ್ನೋ ಕಾಲೇಜ್ ಇದೆ. ಸೊ ಲಾಸ್ಟಲ್ಲಿರೋ ಕಾಲೇಜ್ಗಳೆಲ್ಲ ದಯವಿಟ್ಟು ನೀವು ಒಂದ್ಸರಿ ವಿಸಿಟ್ ಮಾಡಿ ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಈಗ ತುಂಬ ಟೈಮ್ ಫ್ರೀ ಇರುತ್ತೆ ನಿಮಗೆ, CET NEET ಎಲ್ಲ ಆದಮೇಲೆ ಎಲ್ಲ ಕಾಲೇಜ್ಗಳಿಗೂ ಒಂದೊಂದು ರೌಂಡ್ ನೋಡಿ, ಫಿಸಿಕಲಿ ಯು ವಿಸಿಟ್, ಚೆಕ್ ಇಟ್, ಗೆಟ್ ಫೀಡ್ಬ್ಯಾಕ್, ಆಮೇಲೆ ಆ ಕಾಲೇಜ್ ಬಗ್ಗೆ ಇಂಟ್ರೆಸ್ಟ್ ಇದೆಯಲ್ಲ ಅಂತ ನೋಡಿ. ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ಅಲ್ಲಿ ಇಲ್ಲಿ ನೋಡಿ ಗೂಗಲ್ ಮಾಡಿ ತಿಳ್ಕೊಳ್ಳೋದಕ್ಕಿಂತ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿದ್ರೆ ಒಳ್ಳೆಯದು. ರೇವಣ ಸಿದ್ದೇಶ್ವರ ಆಯಿತು 74,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 2,20,000. ರಾಮನಗರದಲ್ಲಿರೋ ಗೌಸಿಯಾ 84,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 2,26,000. ಯಾಕೆ ಗೌಸಿಯಾ ತಗೊಂಡಿದ್ದೀನಿ ಅಂದರೆ ರಾಮನಗರ ಇಟ್ಸ್ ಆಲ್ಮೋಸ್ಟ್ ವೆರಿ ಕ್ಲೋಸ್ ಟು ಬ್ಯಾಂಗ್ಳೂರ್ ಅಂತ. ವಿಜಯ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 96,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 2,27,000. ಹಾಗೆ ರಿಲೇಟಿವ್ಲಿ ನ್ಯೂ ಕಾಲೇಜ್ ಆದಿತ್ಯ 89,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 2,28,000. ನೋಡ್ತಿರ್ಬೋದು ಬೆಂಗಳೂರಲ್ಲಿ 53 ಕಾಲೇಜ್ ಆಯಿತು, ಇನ್ನೂ ಇದೆ ಕಾಲೇಜಸ್ಸು. ಬಿಡದಿನ ನಾನು ಬೆಂಗಳೂರು ಅಂತಲೇ ತಗೊಂಡಿದ್ದೀನಿ, ಹಾಗಾಗಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ 1 ಲಕ್ಷ ದಾಟಿತ್ತು ಫಸ್ಟ್ ರೌಂಡಲ್ಲೇ, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 2,34,000. ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಿಸ್ಟರ್ ಕನ್ಸರ್ನ್ ಆಫ್ ರಾಜರಾಜೇಶ್ವರಿ ಮೈಸೂರು ರೋಡಲ್ಲೇ ಬರುತ್ತೆ, 62,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 2,34,000. KR ಪುರಮಲ್ಲಿ C ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಇಲ್ಲಿ ಲಾಸ್ಟ್ ಇಯರ್ 85,000, ಅದಕ್ಕಿಂತ ಹಿಂದಿನ ವರ್ಷ 2,35,000. 57ನೇ ಪೊಸಿಷನಲ್ಲಿ BTA ಅಂತಿದೆ, ಬ್ಯಾಂಗ್ಳೂರ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಅಂತ, ಸರ್ಜಾಪುರ ಹತ್ರ ಸರ್ಜಾಪುರ ರೋಡ್ ಅನ್ಕೊಳ್ಳಿ. 87,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 2,36,000 ಬಂದಿರೋರ್ಗೂ ಸೀಟ್ ಸಿಕ್ಕಿತ್ತು. ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 83,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 2,45,000. ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 80,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 2,46,000. ಇಲ್ಲಿ ನೋಡ್ತಿರ್ಬೋದು ತುಂಬ ಡಿಫ್ರೆನ್ಸ್ ಕಾಣ್ತಾ ಇರುತ್ತೆ ನಿಮಗೆ, ಯಾಕೆಂದರೆ ಫಸ್ಟ್ ರೌಂಡಲ್ಲಿ ನೀಟ್ ಕ್ಯಾಂಡಿಡೇಟ್ಸು
ಡ್ರಾಪ್ ತಗೊಳ್ಳೋಂಥ ಕ್ಯಾಂಡಿಡೇಟ್ಸು, ಲಾಂಗ್ ಟರ್ಮ್ಗೆ ಹೋಗುವಂಥ ಕ್ಯಾಂಡಿಡೇಟ್ಸು ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಫಸ್ಟ್ ರೌಂಡಲ್ಲಿ ನಿಮಗೆ ವೆರಿ ಹೈ ಕಟ್ ಆಫ್ ಕಾಣುತ್ತೆ. ಬಟ್ ಲಾಸ್ಟ್ ರೌಂಡ್ಗೆ ಹೋಗೋಷ್ಟರಲ್ಲಿ ಕಟ್ ಆಫ್ ತುಂಬ ಡ್ರಾಪ್ ಆಗುತ್ತೆ. ಅದಕ್ಕೆ ಹೇಳಿದ್ದು ಪೇಷನ್ಸ್ ಇರಬೇಕು ಅಂತ. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 60ನೇ ಪೊಸಿಷನಲ್ಲಿದೆ ಬೆಂಗಳೂರಲ್ಲಿ. 58,000 ಫಸ್ಟ್ ರೌಂಡಲ್ಲಿತ್ತು ಲಾಸ್ಟ್ ಇಯರ್. ಅದಕ್ಕಿಂತ ಹಿಂದಿನ ವರ್ಷ 2,48,000. ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ 81,000, ಅದಕ್ಕಿಂತ ಹಿಂದೆ 2.5 ಲಕ್ಷ. ಈಸ್ಟ್ ವೆಸ್ಟ್ ಒಂದು ಮಾಗಡಿ ರೋಡ್ ಇದು, ಈ 106. ಇನ್ನೊಂದು ಯಲಹಂಕ ಉಪನಗರದಲ್ಲೇ ಬರುತ್ತೆ. ಇಲ್ಲಿ 61,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 2,52,000. BCET ಅಂತ ಕಾಲೇಜ್ ಇದೆ, 63ನೇ ಪೊಸಿಷನಲ್ಲಿ ಇದೆ. ಇದು ಚಂದಾಪುರ ಹೊಸೂರು ರೋಡಲ್ಲಿ. ಲಾಸ್ಟ್ ಇಯರ್ ಕಟ್ ಆಫ್ ಯಾಕೋ ಸಿಗಲಿಲ್ಲ ನನಗೆ ಅನ್ಸುತ್ತೆ, ಹಾಕಿಲ್ಲ ನಾನು. ದಯವಿಟ್ಟು ಇಂಥ ಕಾಲೇಜುಗಳಿಗೆಲ್ಲ ಚೆಕ್ ಮಾಡಿ ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ರಿಪೀಟೆಡ್ಲಿ ಹೇಳ್ತಾ ಇರ್ತೀನಿ. 24 2.5 ಲಕ್ಷ ದಾಟಿರೋರ್ಗೂ ಸಹ ಅಲ್ಲಿ ಸೀಟ್ ಸಿಕ್ಕಿದೆ. ವೈಟ್ ಫೀಲ್ಡಲ್ಲೇ ಇದೆ ಗೋಪಾಲನ್, ಬಟ್ ಅದರ ಕಟ್ ಆಫ್ ನೋಡಿ 84,000, 2,55,000 ಇತ್ತು. ಕೇಂಬ್ರಿಡ್ಜ್ ಅವರು ಇನ್ನೊಂದು ಕಾಲೇಜನ್ನ ತಗೊಂಡ್ರು, ಹೆಸರು ಚೇಂಜ್ ಮಾಡಿದ್ರು. ಆ ಕಾಲೇಜ್ ಹೆಸರು, ಆ ಕಾಲೇಜ್ಗೆ ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್ ಅಂದರು. ಇದು KR ಪುರಮಲ್ಲಿ ಇಲ್ಲ. 50,000 ಲಾಸ್ಟ್ ಇಯರ್ ಇದ್ರೆ, ಅದ್ರ ಹಿಂದಿನ ವರ್ಷ 2,55,000. ನೆಲಮಂಗಲದ ಹತ್ರ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ. ಇಲ್ಲಿ 1 ಲಕ್ಷ ದಾಟಿರೋರ್ಗೂ ಲಾಸ್ಟ್ ಟೈಮು ಫಸ್ಟ್ ರೌಂಡಲ್ಲೇ ಸಿಕ್ಕಿತ್ತು. ಅದಕ್ಕಿಂತ ಹಿಂದಿನ ವರ್ಷ 2,55,000. ಗೀತಮ್ ಯೂನಿವರ್ಸಿಟಿ ಅಂತ ದೇವನಹಳ್ಳಿ ಹತ್ರ ಬರುತ್ತೆ. ದೇವನಹಳ್ಳಿ ಅದು ನಾನು ಬೆಂಗಳೂರು ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ 67th ಪ್ಲೇಸಲ್ಲಿದೆ. 62,000 ಇತ್ತು ಲಾಸ್ಟ್ ಇಯರ್ ಫಸ್ಟ್ ರೌಂಡು. ಅದಕ್ಕಿಂತ ಹಿಂದಿನ ವರ್ಷ 2,58,000. ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಶ್ರೀ ವೆಂಕಟೇಶ್ವರ ಕಾಲೇಜ್ ಕೊಡಿ ನೋಡಿ, ಮಜಾ ಇದೆ. 111 ವೆಂಕಟೇಶ್ವರ 111, 71,000 ಇತ್ತು ಲಾಸ್ಟ್ ಇಯರು. ಅದಕ್ಕಿಂತ ಹಿಂದಿನ ವರ್ಷ 2,62,000 ದಾಟಿದ್ರು ಸಹ ಸೀಟ್ ಸಿಕ್ಕಿದೆ. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ತಾತಗುಣಿ ಎಸ್ಟೇಟ್ ಹತ್ರ ಬರುತ್ತೆ, ಕನಕಪುರ ರೋಡು. 48,000 ಲಾಸ್ಟ್ ಇಯರು. ಅದಕ್ಕಿಂತ ಹಿಂದಿನ ವರ್ಷ 2,63,000. ಅಮೃತ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಿಡದಿಯಿಂದ ಹಾರಹಳ್ಳಿಗೆ ಹೋಗಬೇಕಾದ್ರೆ ಸಿಗುತ್ತೆ, ಇಲ್ಲ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಅಂದ್ಕೊಳ್ಳಿ. ಲಾಸ್ಟ್ ಇಯರ್ 83,000, ಅದಕ್ಕಿಂತ ಹಿಂದಿನ ವರ್ಷ 2,63,000. ಸೊ ವೆಯ್ಟ್ ಮಾಡಿದ್ರೆ ನಿಮಗೆ 2 ಲಕ್ಷಕ್ಕಿಂತ ಜಾಸ್ತಿ ರ್ಯಾಂಕ್ ಬಂದರೂ ನಿಮಗೆ ಎಲೆಕ್ಟ್ರಾನಿಕ್ಸ್ ಇಂಥ ಕಾಲೇಜುಗಳಲ್ಲಿ ಸಿಗಬಹುದು. ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ ಅಂತ ಹೋಪ್ಸ್ ಕಳ್ಕೊಳ್ಳೋ ಅಗತ್ಯ ಇಲ್ಲ. ಆನೇಕಲ್ಲಲ್ಲಿರೋ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 81,000, ಅದಕ್ಕಿಂತ ಹಿಂದೆ 264. ಹೆಬ್ಬಾಳದಲ್ಲಿರೋ ರಾಜೀವ್ ಗಾಂಧಿ 76,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 2,65,000. ಸಿಟಿ ಇಂಜಿನಿಯರಿಂಗ್ ಕಾಲೇಜ್, ದಿಸ್ ಇಸ್ ಅ ಸಿಸ್ಟರ್ ಕನ್ಸರ್ನ್ ಆಫ್ AMC ಕಾಲೇಜ್ ಆಫ್ ಇಂಜಿನಿಯರಿಂಗ್, 82,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 2,66,000. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂಬಳಗೂಡ ಹತ್ರ ಬರುತ್ತೆ, 73,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 2,67,000. ಬನ್ನೇರಘಟ್ಟ ರೋಡಲ್ಲಿ ಟಿ ಜಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, 74,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 2,70,000. 76ನೇ ಪೊಸಿಷನಲ್ಲಿ ಕನಕಪುರ ರೋಡಲ್ಲಿರೋ APS ಕಾಲೇಜ್ ಆಫ್ ಇಂಜಿನಿಯರಿಂಗ್, 69,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದೆ 2,70,000 ದಾಟಿರೋರ್ಗೂ ಸಹ ಸೀಟ್ ಸಿಕ್ಕಿದೆ. 77ನೇ ಪೊಸಿಷನ್ನಿಲ್ಲ RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಡೋಂಟ್ ಗೆಟ್ ಕನ್ಫ್ಯೂಸ್, ದಿಸ್ ಇಸ್ ನಾಟ್ ರಾಜರಾಜೇಶ್ವರಿ, ದಿಸ್ ಇಸ್ ರಾಜಾರೆಡ್ಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಹೆಸರುಘಟ್ಟ ರೋಡಲ್ಲಿದೆ. 74,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 2,71,000. ರಿಲೇಟಿವ್ಲಿ ನ್ಯೂ ಕಾಲೇಜ್ ಜಯನಗರಲ್ಲಿದೆ, ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, 78th ಪ್ಲೇಸಲ್ಲಿದೆ, 62,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 2,72,000. 79ನೇ ಪೊಸಿಷನಲ್ಲಿ ಕೋರಮಂಗಲ BDA ಕಾಂಪ್ಲೆಕ್ಸ್ ಹತ್ರನೇ ಬರುತ್ತೆ. ಗೊತ್ತು ನಿಮಗೆ ಕೋರಮಂಗಲ ಹೇಗೆ ಪಾಪ್ಯುಲರ್ ಆಗಿದೆ, IT ಕಂಪ್ನೀಸ್ ಹೇಗಿದೆ ಅಂತ. ಆದರೂ ಅದ್ರ ಕಟ್ ಆಫ್ ನೋಡಿ, ಲಾಸ್ಟ್ ಇಯರ್ 67,000, ಅದಕ್ಕಿಂತ ಹಿಂದಿನ ವರ್ಷ 2.25 ಲಕ್ಷ ಹತ್ರ. 79 ಕಾಲೇಜು ನಾನು ಕನ್ಸಿಡರ್ ಮಾಡ್ಕೊಂಡಿರೋದು, ಬೆಂಗಳೂರಿನ 79 ಕಾಲೇಜಸ್. ಈ 79 ಕಾಲೇಜಲ್ಲಿ ಖಂಡಿತ ನಿಮಗೆ ಸೀಟ್ ಸಿಗಬಹುದು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕಟ್ ಆಫ್ ರ್ಯಾಂಕ್ಸ್ ಎಲ್ಲ ನೋಡಿದ್ದೀರಾ, ಲಾಸ್ಟ್ 2 ಇಯರ್ಸ್ ನೋಡಿದ್ದೀರಾ. ಸೊ ಹಾಗಾಗಿ ನಿಮ್ಮದು ಯಾವುದೇ ರ್ಯಾಂಕ್ ಇದ್ದರೂ ಬೆಂಗಳೂರು ಸುತ್ತಮುತ್ತ ನಿಮ್ಮ ಮನೆ ಇದ್ದರೆ ಖಂಡಿತ ನಿಮಗೆ ಸೀಟ್ ಸಿಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.